ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ವೀಲ್ ಆಫ್ ಫಾರ್ಚೂನ್ 1111 ಬೈ ಶಾರದಾ. ಇವತ್ತು ನಿಮ್ಮ ಥಾಟ್ಸ್ ಏನಿದೆ, ನಿಮ್ಮ ಮೈಂಡ್ಸೆಟ್ ಏನಿದೆ ಇವತ್ತು ಅಂತ ಇಲ್ಲಿ ನೋಡೋಣ. ಇದು ನಿಮ್ಮ ಪರ್ಸನ್, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ ಅವರ ಥಾಟ್ಸ್, ಫೀಲಿಂಗ್ಸ್ ಏನಿದೆ ಅಂತ ಇಲ್ಲಿ ನಿಮ್ಮ ಇದರಲ್ಲಿ ಗೊತ್ತಾಗುತ್ತೆ. ಈಗ ಅಟ್ ಪ್ರೆಸೆಂಟು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಎಲ್ಲರಿಗೂ ಅನ್ವಯಿಸಲ್ಲ. ಯಾರಿಗೆ ಇದು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಅದು ರೆಸೊನೇಟ್ ಆಗ್ತಾಯಿಲ್ಲ ಅಂದರೆ ಯು ಕ್ಯಾನ್ ಸ್ಕೇಪ್. ಫಸ್ಟು ನಿಮ್ಮದು ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ನೋಡೋಣ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಹರ್ಮಿಟ್ ಎನರ್ಜಿ ಬಂದಿದೆ. ನೀವು ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಪರ್ಸನ್, ಅಂದರೆ ಸ್ವಲ್ಪ ದೇವರು, ಭಕ್ತಿ, ಇದ್ರ ಬಗ್ಗೆ ಎಲ್ಲ ಯೋಚಿಸೋವಂಥ ವ್ಯಕ್ತಿತ್ವ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ನೀವು ಯಾವುದ್ರಲ್ಲೂ ಬೇಗ ಬೇಗ ನಾನು ಇದು ಮಾಡಿಬಿಡ್ಬೇಕಪ್ಪ, ನಾನು ಇದು ಫಿನಿಷ್ ಮಾಡಬೇಕು ಅರ್ಜೆಂಟು, ಆ ಥರ ಮನುಷ್ಯ ಅಲ್ಲ ನೀವು. ಆ ಥರ ವ್ಯಕ್ತಿತ್ವ ಇಲ್ಲ ನಿಮ್ಮದು. ಸ್ಲೋ ಆ್ಯಂಡ್ ಸ್ಟಡಿ, ಬಟ್ ಸ್ಟೆಬಿಲಿಟಿ ಇರುತ್ತೆ. ಚೆನ್ನಾಗಿ ದುಡ್ಡು ಕಾಸೆಲ್ಲ ನೀವು ಇದು ಮಾಡ್ಕೊಳ್ತೀರಾ, ಅಂದರೆ ಸೇವ್ ಮಾಡ್ತೀರಾ. ಮುಂದೆ ಮುಂದಾಲೋಚನೆ ಜಾಸ್ತಿ ಇರುತ್ತೆ ನಿಮಗೆ ಲೈಫಲ್ಲಿ. ನಿಮ್ಮದು ಏನು ಅಂತ ಅಂದರೆ ಸ್ವಲ್ಪ ನಿಮ್ಮದು ಡ್ರಾಬ್ಯಾಕ್ ಏನಂದರೆ ಸ್ವಲ್ಪ ಓವರ್ ಥಿಂಕಿಂಗು, ಓವರ್ ಅನಲೈಸಿಂಗು ಆ ಥರ ಇರುತ್ತೆ. ಸ್ಟೆಬಿಲಿಟಿ ಬೇಕು ನಿಮಗೆ ಲೈಫಲ್ಲಿ ಅಂತ ತುಂಬ ಯೋಚನೆ ಇರುತ್ತೆ. ಆಮೇಲೆ ಏನೇ ನೀವು ಸ್ವಲ್ಪ ಫಿಯರ್, ಏನಾದರೂ ಮುಂದುವರಿಲಿಕ್ಕೆ ಸ್ವಲ್ಪ ಹೆದರಿಕೆ, ಮಾಡೋದು ಬೇಡವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಟ್ರೋವರ್ಟ್ ಥರ ಇರ್ತೀರ. ಆದರೆ ಹೊರಗಡೆ ಜಗತ್ತಿಗೆ ನೀವು ತುಂಬ ಎಕ್ಸ್ಟ್ರೋವರ್ಟ್ ಥರ ಕಾಣ್ತೀರ. ಆ ಥರ ಒಂದು ಇಲ್ಲಿ ನಿಮಗೆ ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಕೆರಿಯರಲ್ಲೂ ಅಷ್ಟೇ, ನೀವು ಸ್ಲೋ ಆ್ಯಂಡ್ ಸ್ಟಡಿ ಟಾಟಾಯ್ಸ್ ಅನ್ಬೋದು ಬೇಕಿದ್ರೆ ನಿಮ್ಮನ್ನು. ಟಾಟಾಯ್ಸ್ ಕೊನೆಗೆ ಯಾರು ಟಾಟಾಯ್ಸೇ ತಾನೇ ವಿನ್ ಆಗೋದು, ಸಕ್ಸಸ್ ಸಿಗೋದು ಟಾಟಾಯ್ಸ್ಗೆ. ಆ ಥರ ಒಂದು ಕ್ವಾಲಿಟೀಸ್ ಇರೋ ಅಂಥ ವ್ಯಕ್ತಿತ್ವ ನಿಮ್ಮದು ಅಂತ ಇಲ್ಲಿ ತೋರಿಸ್ತಾ ಇದೆ. ಇಟ್ಸ್ ಬೋತ್ ಆರ್ ಎ ಗುಡ್ ಕಾರ್ಡ್. ಈಗ ನೀವು ನಿಮ್ಮ ಪರ್ಸನ್ ಯಾರು ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವ್ರ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಅವ್ರ ಪರ್ಸ್ನಾಲಿಟಿ ಏನಿದೆ ಅಂತ. ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್. ಕ್ವೀನ್ ಆ್ಯಂಡ್ ಕಿಂಗ್ ಇಬ್ಬರು ಬಂದಿದ್ದಾರೆ ಅಂತ ಅಂದರೆ ಅವರು ಯಾವ ಮೋಡಲ್ಲಿದ್ದಾರೆ ಅಂತ ಅಂದರೆ ಒಂಥರ ಇವಾಗ ಹೆಣ್ಣಾಗಿದ್ದರೆ ಗಂಡಸು ಹೇಗೆ ಸ್ಟ್ರಾಂಗ್ ಆ್ಯಂಡ್ ಇದಾಗಿರ್ತಾರೋ ಆ ಥರ ಒಂದು ಪರ್ಸ್ನಾಲಿಟಿ ಇರೋದು. ಇಲ್ಲ ಗಂಡು ಮಕ್ಕಳು ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಹೆಂಗರಳಿರುತ್ತೆ. ನಾನು ಯಾರಿಗಾದರೂ ಏನಾದರೂ ನೋವಾಯಿತು ಅಂದರೆ ಮಿಡಿಯೋ ಅಂಥ ಹೃದಯ ಇರುತ್ತೆ. ಆ ಥರ ಒಂದು ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ. ನಿಮಗೆ ಅಬಂಡೆನ್ಸು, ದುಡ್ಡು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ ಅವರು. ತುಂಬ ದುಡ್ಡು ಬೇಕು ನನಗೆ, ದುಡ್ಡು ಮಾಡಬೇಕು ಅನ್ನೋ ಯೋಚನೆ ತುಂಬ ಯೋಚಿಸೋವಂಥ ವ್ಯಕ್ತಿತ್ವ. ಆಮೇಲೆ ಇವ್ರದ್ದು ಏನಿದೆ ಅಂತ ಅಂದರೆ ಎನರ್ಜಿ ಇಲ್ಲಿ ಯಾವುದೇ ಹಾರ್ಡ್ ವರ್ಕು, ಇವಾಗ ನಾನು ಆಗಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ರೆ ಅವರು ಅದನ್ನು ಒಂದು ಪೂರೈಸೋವರೆಗೂ ಇವರು ಬಿಡೋಲ್ಲ. ಇವರು ಅಂಥ ವ್ಯಕ್ತಿತ್ವ ಇಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ನೋಡಿ. ಇಲ್ಲಿ ಅಬಂಡೆನ್ಸು, ದುಡ್ಡು ಕಾಸು ತುಂಬ ಜಾಸ್ತಿ, ಅವರಿಗೆ ದುಡ್ಡು ಕಾಸಿನ ಬಗ್ಗೆನೇ ಯೋಚನೆ ಜಾಸ್ತಿ ಇರುತ್ತೆ. ಆ ಥರ ಅಂತ ಇದೆ. ಆ ಥರ ಒಂದು ಎನರ್ಜಿ. ಆ ದುಡ್ಡು ಕಾಸಿನಿಂದ ಸ್ವಲ್ಪ ಸ್ಟಬನ್ ಎನರ್ಜಿ ಬರುತ್ತೆ ಅವ್ರಿಗೆ. ನಾನು ಬಿಟ್ಟರೆ ಇಲ್ಲ ಅನ್ನೋ ಒಂದು ಮೆಂಟಾಲಿಟಿಲಿ ಒಂದು ಸ್ವಲ್ಪ ತೋರಿಸ್ತಾ ಇದೆ. ಬಟ್ ಬೋತ್ ಆರ್ ಗುಡ್ ಕಾರ್ಡ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.